ಮಟ್ಟದಲ್ಲಿ ಪರಿಚಯ ಇರುತ್ತೆ. ನಮ್ಗೆ ಅವ್ರು ಯಾರೇನೋ ಗೊತ್ತಿಲ್ಲ. ನೀವು ರೊಕ್ಕ ಅವ್ರ ಕೈ ಕೊಟ್ಟಿದ್ರೆ ಯಾರು ಕೈ ಕೊಟ್ಟಿಲ್ಲ? ಇಲ್ಲ ಬರ್ರಿ ನಿಂತ್ಕೊಳ್ಳಿ, ಇದು ಹರ್ಕೊಂಡು ಹೋಗುತ್ತೆ ಅದು ಹರ್ಕೊಂಡು ನನಗಲ್ಲ ಇನ್ನು 8 ಹತ್ತಿಂದ ನಾನು ಇರೋದು ಮನೆಯೊಂದು ಐತಿ, ಊರನ್ನೋದು ಐತಿ, ದೋಸ್ತರು ಅದಾವ. ಪ್ರಚಾರ ಹಬ್ಬಿಸ್ಬಿಟ್ರು ಕೋಟಾಗ. ನಮ್ಮ ಮಕ್ಕಳು ಉದ್ಯೋಗ ಇದ್ದಿದ್ದಲ್ಲ, ಕನ್ಯಾ ಕೇಳಕ್ಕೆ ಹೋದ್ರೆ ನೌಕರಿ ಇದ್ರಾಗ ಕೊಡ್ತೇವೆ ಅಂತಿದ್ರು. 2 ವರ್ಷದಾಗ ಒಂದು 2 ಲಕ್ಷ ರೂಪಾಯಿ ಕನ್ಯಾಗ ಅಡ್ಡಾಡಿ ಕಳ್ಕೊಂಡೆ. ಆಮೇಲೆ ಇವ್ರಿಗೆ ಕಳಿಸಿದ್ರು, ಇವ್ರ ಪ್ರಚಾರ ಕಿವಿ ಬಿತ್ತು. ಏನ್ರ ಕೋರ್ಟ್ನಾಗ ನೌಕರಿ ಕೊಡಿಸ್ತೀವಿ ಅಂತ ಹೇಳಿದ್ರು. ಒಬ್ಬರಿಗೆ ಏನೋ ಪ್ರೊಸೆಸರ್ಗೆ 10 ಲಕ್ಷ, ಅಸಿಸ್ಟೆಂಟ್ ಪೋಸ್ಟ್ಗೆ 8 ಲಕ್ಷ, ಆಮೇಲೆ ಇನ್ನೊಬ್ರು ಎಫ್ ಡಿ ಏನು ಅಂತಾರಲ್ಲ, ಎಫ್ ಡಿಗೆ 15 ಲಕ್ಷ ಅಂತಂದು 15 ಲಕ್ಷ ಒಂದು 3 ಮಂದಿ ಕೊಟ್ಟಾರ. ಒಟ್ಟು 36-39 ಮಂದಿ ಕೊಟ್ಟಾರ ಮುಂಡ್ರಿಗೆಗೆ. ನಾವು ಅದ್ರ ಹೋಗಿ ಇದ್ದದ್ದು 2 ಎಕರೆ ಹೊಲ ಒಂದೇ ವರ್ಷ ಆಗಿಲ್ಲ ಹಿಡಿದು ಅದೇ ಡೇಟಿಗೆ ಹೊಳ್ಳಿ ಬದ್ಲಿಯಾರಿಗೆ 6 ಲಕ್ಷ ಕೇಳಿದಾರು. ಅವರ ಹೊಳ್ಳಿ 5 ಲಕ್ಷ ರೂಪಾಯಿ ಖರೀದಿ ಕೊಟ್ಟೆ. 10 ಲಕ್ಷ ರೂಪಾಯಿ ಇವ್ರು ಹೆಣ ಶೇಂಗಾರ ಮಾಡಿದೆ, ಇವ್ರ ಜೋಳಿಗೆ ಹಾಕಿದೆ. ಮಾರಾಟ ಇದ್ದದ್ದು 2 ಎಕರೆ ಹೊಲ ಮಾರಿದೆ ಮಗನ ಸಲುವಾಗಿ. 4 ವರ್ಷ ಮುಗಿತು ರೀ ಈ ದೀಪಾವಳಿಗೆ. ಈ ಸ್ವಾಮಿಯಾರ ಕೈ ಕೊಟ್ರಿ. ಏನ್ರಿ ನನ್ನ ಹೆಸರು ಸಂಭಾಜಿ. ಅವರು ನಾಗಭೂಷಣ ವೀರಭದ್ರಯ್ಯ ಹಿರೇಮಠ. ಅವ್ರ ಕೈ 4 ಮಂದಿ ಇದ್ದೇವೆ ನಾವು. 4 ಮಂದಿ ಕೂಡಿ ಹೋಗಿ ಎಣಿಸ್ಕೊಂಡು ಡ್ರಾದಾಗ ಹಾಕ್ಯಂಡು 1.5 ತಿಂಗಳದಾಗ ನಿಮ್ಗೆ 5 ಲಕ್ಷ ಕೊಟ್ವಿ. ಆಮೇಲೆ 2 ಲಕ್ಷ ಕೊಟ್ಟೆ. 2 ಲಕ್ಷ ಹೊಳ್ಳಿ ಹಾಕ್ಯಾರ ನಮಗೆ. ಈಗ ಇವ್ರು ತಿಂತಾರಂತ ನಾವು ತಿನ್ನೋಕೆ ಹೋಗಲ್ಲ. 2 ಲಕ್ಷನ ಹೊಳ್ಳಿ ಕಳ್ಸ್ಯಾರ. ಅವ್ರು ಯಾರಿಗೆ ಕೊಟ್ಟಾರ? ನಾವು ಬೇತಂಗೆ ಕಾಯ್ಕೊಂತ ಕುಂಡ್ರದನ್ರಿ. ಆಮೇಲೆ ನೀವು ಈಗ ಬಂದು ಕೇಳ್ತೀರಿ, ನೀವು ಕೇಳಿ ಆಮೇಲೆ ಎಲ್ಲಿ ಹೋದ್ರಿ ಅಂತ ಕೇಳಿ ನಾನೇನು ಹೇಳಿ. ಅವರ ನೌಕರಿ ಕೊಡಿಸ್ತೀವಿ. 1.5 ತಿಂಗಳ ನಿಮ್ಮ ಮನೆಗೆ ಆರ್ಡರ್ ಬರ್ತಾವೆ, ನೆಮ್ಮದಿಯಿಂದ ಇರ್ರಿ, ಆರಾಮಾಗಿರ್ರಿ. 1.5 ತಿಂಗಳ ಆರ್ಡರ್ ಬರ್ತಾವೆ, ಆರಾಮಾಗಿರ್ರಿ. ಇದನ್ನ ಹೇಳಿದ್ದೆವು. ಎಷ್ಟು ಮಂದಿ ಕೊಟ್ಟಾರನ್ರಿ? 35-36 ಮಂದಿ ಕೊಟ್ಟಿವಿ. ನಮ್ಗೆ ಲೆಕ್ಕ ಮಾತು ಬರಲ್ಲ ಅದು ಎಷ್ಟು. ನಾವಂತೂ ಇವ್ರ ಕಡೆಗೆ ಸೈಬರ್ ಕ್ರೈಮ್ ಕಡೆಗೆ ಹೋಗೈತಿ. ಅವ್ರನ್ನ ಕರೆಸ್ತೀವಿ ಅಂತಾರೆ. ಅವ್ರ ಅಕೌಂಟ್ನಾಗ ಏನೇನೋ ಡೂಪ್ಲಿಕೇಟ್ ಕೊಟ್ಟು ಇಲ್ಲ ಅನಿಸ್ಬಿಡ್ರಿ ಇವ್ರಿಗೆ ಪೊಲೀಸರ ಕಡೆಯಿಂದ. ಅಂದ್ರೆ ಇವು ತಮ್ಮ ಜೋಳಿಗೆ ಬಿದ್ದು ಊಟ ತಾವ ಲೆಕ್ಕಾರ. ಈ 2019-20 ಸಾಲಿನೊಳಗೆ ಕೋವಿಡ್ ಪೀರಿಯಡ್ ಒಳಗೆ ಇವ ನಮ್ಮ ಚಿಕ್ಕಪ್ಪನ ಮಗ ಅಂದಾನೇಶ್ವರ ಹಿರೇಮಠ, ಅವ್ನ ಹೆಂಡ್ತಿ ಮುಂಡ್ರಿಗೆ 8-10 ಸರಿ ಬಂದರು. ಬಂದಾಗ ಇಲ್ಲ ಈ ಕೋವಿಡ್ ಪೀರಿಯಡ್ನೊಳಗೆ ಎಲ್ಲ ಇಲಾಖೆಗಳೂ ಲಕ್ಷಾಂತರ ಹುದ್ದೆ ಖಾಲಿ ಅದಾವ. ಹಾಗಾಗಿ ಅವು ಹುದ್ದೆ ತುಂಬ್ಕೊಳ್ಳಾರ್ದಕ್ಕೆ ಎಲ್ಲ ಇಲಾಖೆದವ್ನು ಕೆಲಸ ನಿಂತುಬಿಟ್ಟವ. ಹಾಗಾಗಿ ಈಗ ನೇಮಕಾತಿ ಮಾಡ್ಕೊಳ್ಳೋಕೆ ಅವಕಾಶ ಐತಿ. ಕೋರ್ಟ್ನೊಳಗೆ ಪ್ರೊಸೆಸರ್ವರು ಮತ್ತು ಪ್ಯೂನು ಅದು ಡಿಸ್ಟಿಕ್ ಜಡ್ಜ್ ಕೈಯಾಗ ಇರ್ತೈತಿ. ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ. ನಮ್ಮ ಮನ್ಯಾಗೊಳಗನ ಜಡ್ಜ್ ಅದಾರ, ಡಿಸ್ಟಿಕ್ ಜಡ್ಜು, ಮೇಲಾತಿ ಹೈಕೋರ್ಟ್ ರಿಜಿಸ್ಟ್ರು, ಇವರೆಲ್ಲರೂ ನಮ್ಗೆ ಅಗದಿ ಪರಿಚಯ ಅದಾರ. ನಾವು ನೌಕರಿ ಕೊಡಿಸ್ತೀವಿ ಅಂತಂದು ಹೇಳಿ ಮಾಡಿ ನಂಬಿಸಿ ಸ್ವತಃ ನನ್ನ ಹೆಂಡ್ತಿದು, ನಮ್ಮ ಬೀಗ್ರದು, ನಮ್ಮ ಕಾಕನ ಮಗಂದು ಎಲ್ಲರದು ತೊಗೊಂಡೋದ, ನಮ್ಮ ದೋಸ್ತರದು ಸಹಿತ. ಅದೇ ರೀತಿ ಊರೊಳಗೂ ಸುಮಾರು 39 ಮಂದಿಗೆ ಹಿಂಗೆ ಹೇಳಿ ಮಾಡಿ ಕೊಪ್ಪಳದೊಳಗೆ ಸಿದ್ಲಿಂಗಯ್ಯನರ್ದು ಫಿನಿಕ್ಸ್ D.Ed ಮತ್ತು B.Ed ಕಾಲೇಜಿನೊಳಗೆ ಎಲ್ಲರೂ ಕಾಗದ ಪತ್ರ ಇಸ್ಕೊಂಡು ಒಂದು 15 ದಿವಸ ಬಿಟ್ಟು ಬಂದು ಮೂಂಡ್ರಿಗೆ ಒಳಗೆ ಎಲ್ಲರ ಕಡೆಯಿಂದನೂ ಏನು ಹಣ ಇತ್ತು ಅದನ್ನು ಇಸ್ಕೊಂಡು ಹೋದರು. ಹೋದ ಮೇಲೆ ಸುಳ್ಸುಳ ಒಂದು ಸೆಲೆಕ್ಷನ್ ಲಿಸ್ಟು ಅಂತಂದೇಳಿ ಕೊಪ್ಪಳ ಡಿಸ್ಟಿಕ್ ಕೋರ್ಟ್ನೊಳಗೂ ಹಚ್ಚಿಸಿದರು. ಅಲ್ಲಿ ನ್ಯಾಯಾಂಗ ಇಲಾಖೆ ಅದು ಫೇಕು. ನ್ಯಾಯಾಂಗ ಇಲಾಖೆದವ್ರು ಕೇಳಿದ್ರೆ ನಾವು ಹಚ್ಚಿದ್ದಲ್ಲ, ಅದು ಯಾರೋ ಹೊರಗಿನವ್ರು ಬಂದು ಹಚ್ಚಾರ ಅಂತಂದು ಹೇಳಿ ಕಳಿಸಿದರು ಆ ಕೊಪ್ಪಳದ ಹುಡುಗರು ಹೋಗಿ ನೋಡಿದಾಗ. ಅದೇ ರೀತಿ ಒಂದು ಸ್ವಲ್ಪ ದಿವಸ ಬಿಟ್ಟ ಮೇಲೆ ಬಳ್ಳಾರಿ SP ಸರ್ಕಲಿಗೆ ಕರೆಸಿ ಎಲ್ಲರನ್ನೂ ಹಾಕಿದವ್ರನ್ನ ಎಲ್ಲರನ್ನೂ 39 ಜನರನ್ನು ಕರೆಸಿ ಮತ್ತು ಉಳಿದ ಜನರನ್ನು ಕರೆಸಿ ಒಂದು ಆರ್ಡರ್ ಕಾಪಿ ಅಂತಂದು ತೋರಿಸಿದರು. ಮತ್ತು ಇದು ನ್ಯಾಯಾಂಗ ಸಿಬ್ಬಂದಿ ಅಂತಂದು ಹೇಳಿ ರಿಜಿಸ್ಟರ್ ಜನರಲ್ ಪರ್ಸ್ನಲ್ P ಅಂತಂದು ಒಬ್ಬನು ಉದಯ್ ಕುಮಾರ್ ಅಂತಂದು ಕರ್ಕೊಂಬಂದಿದ್ರು, ಮಾಸ್ಕ್ ಹಾಕ್ಕೊಂಡು ಚಳಸಿ ಹಾಕ್ಕೊಂಡು. ಆ ವ್ಯಕ್ತಿ ನ್ಯಾಯಾಂಗ ಸಿಬ್ಬಂದಿ ಅಂತಂದು ಹೇಳಿ ಅವ್ರ ಮುಖಾಂತರ ಎಲ್ಲರಿಗೂ ಆರ್ಡರ್ ಕಾಪಿನೂ ತೋರಿಸಿದ್ರು. ತೋರಿಸಿ ಹೋದ್ಮೇಲೆ ದಾವಣಗೆರೆಗೆ ಕರೆಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿದ್ರು. ಮತ್ತು ಪ್ಲಸ್ ಶಿವಮೊಗ್ಗಕ್ಕೆ ಕರೆಸಿನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದರು ಹುಡುಗರು. ಅಲ್ಲದೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನೊಳಗೂ ನಿರಂತರವಾಗಿ 15 ದಿವಸ ಪ್ರತಿಯೊಬ್ಬರನ್ನು ಕರೆಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿದ್ರು. ಆಮೇಲೆ ನಿಮ್ಗೆ ಆರ್ಡರ್ ಕಾಪಿ ಮನೆಗೆ ಬರ್ತಾವ ಅಂತಂದು ಹೇಳಿ ಇನ್ನರ್ಧ ಹಣನ
ಕೊಡಬೇಕು ನೀವು ಅಂದ್ರಷ್ಟೇ ನಿಮ್ಮ ಮನೆಗೆ ಆರ್ಡ್ರ್ ಕಾಪಿ ಬರ್ತೈತಿ ಅಂತಂದು ಎಲ್ಲರಿಗೂ ಒತ್ತಾಯಪಡಿಸಿದರು. ಆ ಪ್ರಕಾರ ನಾವು 39 ಜನ ಏನು ಊರಾಗಿದ್ದೀವಿ, ಅಲ್ಲಿ ಊರೊಳಗೆ ಒಬ್ಬರು ನಮ್ಮ ಫ್ರೆಂಡ್ ಮನೆಯೊಳಗೆ ಸಂಜೀವ್ ಲದ್ದಿ ಅನ್ನೋರ ಮನೆಯೊಳಗೆ ಎಲ್ಲರೂ ಹಣ ಜಮಾ ಮಾಡಿದ್ವಿ. ಮತ್ತು ಬಂದು ಒಯ್ಯಪ್ಪ ನೀನು, ಇದು 2ನೇ ಹಂತದ ಹಣ. 1ನೇ ಹಂತದೊಳಗೆ 1,95,50,000 ಕೊಟ್ಟಿದ್ವಿ. 2ನೇ ಹಂತದೊಳಗೆ 1,34,75,000 ರೂಪಾಯಿ. ಆ ಹಣನ ಅಲ್ಲೇ ಜಮಾ ಮಾಡಿದ್ವಿ. ಟೋಟಲ್ 3.5 ಕೋಟಿ. ಆ 2ನೇ ಹಂತದ ಹಣ ಏನು ಬಂದು ಒಯ್ಯಿ ಅಂದಾಗ ನನಗೆ ಆರಾಮಿಲ್ಲ, ನೀವೇ ಬಂದು ಮುಟ್ಟಿಸ್ರಿ ಅಂತ ಹೇಳಿದರು. ಆ ಪ್ರಕಾರ ಆಯಿತು ಅಂತ ಹೇಳಿ ನಾವು ಸಂಜೀವ್ ಲದ್ದಿ ಮತ್ತು ಮಲ್ಲಿಕಾರ್ಜುನ್ ದೊಡ್ಡಮನಿ ಅಂತಂದೇಳಿ 3 ಜನ ಹೋಗಿ ಸೇರಿಸಿ ಅಲ್ಲಿ ಶ್ರೀನಿಲಯಂ ಅಪಾರ್ಟ್ಮೆಂಟ್ ಅಂತ ಐತಿ ಬಂಡೆಮಠ ಸ್ವಾಮಿ ಹತ್ರ ಅವ್ರ ಮನೆಗೆ ನಾವು ಹೋಗಿ ಸ್ವತಃ ಮುಟ್ಸಿನೂ ಬಂದೀವಿ ಬೆಂಗಳೂರೊಳಗೆ. ಕೆಲವೊಂದಿಷ್ಟು ದಿನ ಆದ ತಕ್ಷಣ ನಾವು ಆ ಮನೆಯೂ ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ಕಡೆಗೆ ಹೋಗಿಬಿಟ್ಟ. ಆಮೇಲೆ ಅದನ್ನು ಹುಡುಕಿ ಆ ಮನೆಗೆ ಕೂಡ ಹೋಗಿದ್ವಿ ಕೇಳಿ. ಈಗ ಜನ ನಿಮ್ಮನ್ನು ಕೇಳತ್ತಾರೆ ನೀವು ಏಜೆಂಟ್ ಆಗಿದ್ದಕ್ಕೆ? ನಾವು ಏಜೆಂಟ್ ಅಲ್ಲ, ಅದಕ್ಕೆ ಸ್ವತಃ ನಮ್ಮ ಹೆಂಡತಿದು ಕೊಟ್ಟಿವಿ, ಎಲ್ಲರೂ ಕೊಟ್ಟಿವಿ. ಅವ ನಿಮ್ಮನ್ನ ಕೇಳಕತ್ತಾರೆ ಜನ ಎಲ್ಲ? ಅವ ನಮ್ಮ ಸಂಬಂಧಿಕ, ನಮ್ಮ ಚಿಕ್ಕಪ್ಪನ ಮಗ. ನೀವು ಎಲ್ಲರಿಗೂ ಮುಂಡ್ರಿಗೆ ಹೇಳಿದ್ರಿ ಈ ಥರ ಐತಿ ಮಾಡಿಸ್ರಿ ಅಂತೇಳಿ? ಎಲ್ರಿಗೂ ಹೇಳಿಲ್ಲ. ಅದು ವಿಷಯ ನಾವು ಹಾಕಿದ ಮೇಲೆ ಎಲ್ಲರಿಗೂ ಗೊತ್ತಾಗಿ ಹಿಂಗಿಂಗಂತ ಅಂತಂದೇಳಿ ನಮ್ಮದು ಮಾಡಿಸಿ ಅಂತಂದು ಹೇಳಿದರು. ಅವ್ನು ನಮ್ಮ ಬ್ರದರ್ಗೂ ಮಾತಾಡ್ಕೊಂಡ್ರು ಅವರು. ನಮ್ಮ ಬ್ರದರ್ ಮಾಡಿಕೊಡ್ತೇನೆ ಸಾಕಷ್ಟು ಸರಿ ಬಂದು ಹೋಗ್ಯಾನ, ಎಲ್ಲರ ಜೊತೆ ಮೀಟಿಂಗ್ ಮಾಡಿನೂ ಹೋಗ್ಯಾನ. ಈ ಸಂಜೀವ್ ಲದ್ದಿಯವ್ರ ಮನೆಯೊಳಗನ ಮೂಲತಃ ಮುಂಡ್ರಿಗಿನ ನಮ್ಮ ಸ್ವತಃ ಕಾಕನ ಮಗನ. ಈಗ ಇಲ್ಲೇ ಗದಗ ಈಗ ಅದಾರ ಅಂತಾರೆ. ಅವನು ಅರೆಸ್ಟ್ ಮಾಡಿದ್ರು, ಆಲ್ರೆಡಿ ಬೇಲ್ ಮ್ಯಾಗ ಹೋಗ್ಯಾನ. ಈಗ ಅವನ ಹೆಂಡ್ತಿನೂ 2ನೇ ಆರೋಪಿ ಅದಾರ. ಈಗ 3 ಮತ್ತು 4ನೇ ಆರೋಪಿ ಇವ್ರ ಕಡೆಗೆ ದುಡ್ಡು ಐತಿ ಅಂತಂದೇನು ಹೇಳಿದ್ದ, ಅವರು ಕೂಡ ಈಗ ಅರೆಸ್ಟ್ ಮಾಡ್ಕೊಂಡು ಬಂದಾರ. ಈಗ ಸದ್ಯ ಪೊಲೀಸ್ ಕಸ್ಟಡಿ ಒಳಗೆ ಅದಾರ ಅವರು. ಇವರು ಈಗ ಎಲ್ಲರೂ ಸೇರಿ ನಾವು ಕೇಳಕ್ಕೆ ಬಂದಿದ್ದೇನೆಂದ್ರೆ, ಅದನ್ನೇನಾರ ಮಾಡಿ ನಮ್ಮ ದುಡ್ಡು ನಮ್ಗೆ ಹೊಳಿ ಕೊಡಿಸೋ ವ್ಯವಸ್ಥೆ ಮಾಡಿರಿ. ಇವ್ರ ಹೆಸರು ಏನೇನು ಪ್ರಾಪರ್ಟಿ ಅದಾವ, ಅವ್ರ ಅಕೌಂಟ್ನಾಗ ಏನೇನು ದುಡ್ಡು ಐತಿ ಅದನ್ನು ಫ್ರೀಸ್ ಮಾಡಿ ನಮ್ಮ ದುಡ್ಡು ನಮಗೆ ಕೊಡಿಸ್ರಿ ಅಂತ. ಎಲ್ಲಿ ಕಂಪ್ಲೇಂಟ್ ಮಾಡಿದ್ರಿ? ಈಗ ಇಲ್ಲೇ ಸೈಬರ್ ಸ್ಟೇಷನ್ ಗದಗೊಳಗೆ ಕಂಪ್ಲೇಂಟ್ ಲಾಡ್ಜ್ ಮಾಡೀವಿ.